ಹಾಯ್ ಹಲೋ ನಮಸ್ಕಾರ. ಸುಪ್ರೀಂ ಟಿವಿಗೆ ಸ್ವಾಗತ. ಅಥಣಿಯಲ್ಲಿ ಛಲವಾದಿ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಭವ್ಯ ಸನ್ಮಾನ. ಅಥಣಿ ತಾಲೂಕಾ ಛಲವಾದಿ ಬಲಗೈ ಸಮುದಾಯ ನೌಕರರ ಸಂಘದ ಸಹಯೋಗದಲ್ಲಿ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ದ್ವಿತೀಯ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ 80%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದು ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಪ್ರೋತ್ಸಾಹಧನ ವಿತರಣಾ ಕಾರ್ಯಕ್ರಮ ಅಥಣಿ ಪಟ್ಟಣದ ಶಿವಣಗಿ ಸಭಾಮಂಟಪದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಕಾರ್ಯಕ್ರಮಕ್ಕೆ ಪೂಜ್ಯ ಬಂತೀಜಿ ಪ್ರಜ್ಞಾವಿಧಿ ಥೀರು ದಿವ್ಯ ಸಾನ್ನಿಧ್ಯ ವಹಿಸಿದ್ದು, ಆಯುಷ್ಮಾನ್ ರವೀಂದ್ರ ಗಡಾದಿ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಅಕ್ಕ ಐಎಎಸ್ ಅಕಾಡೆಮಿ ಬೆಂಗಳೂರು ನಿರ್ದೇಶಕರಾದ ಆಯುಷ್ಮಾನ್ ಶಿವಕುಮಾರ್ ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಸಂದೇಶ ನೀಡಿದರು. ಈ ಹಿಂದುಳಿದ ವರ್ಗಗಳಿಗೆ ಮಹತ್ವಾಕಾಂಕ್ಷೆಗಳು ಇರುವುದಿಲ್ಲ, ಗ್ರೇಟ್ ಅಂಬಿಷನ್ ಸಿಗಲ್ಲ ಅಂತ ಅವರೊಂದು ಸ್ಪೀಚ್ ಇದೆ. ಮಹತ್ವಾಕಾಂಕ್ಷೆ ಇರಲ್ಲ, ಮಹತ್ವಾಕಾಂಕ್ಷೆ ದೊಡ್ಡ ಆಫೀಸರ್ ಆಗಬೇಕು ಅನ್ನೋದು ಇರಲ್ಲ ಅಂತ ಅವ್ರ ಮಾತಲ್ಲಿ ಅವ್ರು ಹೇಳಿರೋದು. ಅವ್ರು ಯಾಕೆ ಹೇಳಿದ್ದಾರೆ ಅಂದ್ರೆ ನೋಡಿ, ಒಬ್ಬ ಅಸ್ಪೃಶ್ಯ ಮಹಿಳೆ ಮತ್ತು ಒಬ್ಬ ಬ್ರಾಹ್ಮಣ ಮಹಿಳೆ ವಿದ್ಯಾರ್ಥಿಗಳು ಜೀವನದ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಲು ಪರಿಶ್ರಮ, ಶಿಸ್ತು ಹಾಗೂ ನಿರಂತರ ಅಭ್ಯಾಸ ಅಗತ್ಯ ಎಂದು ಅವರು ತಿಳಿಸಿದರು. ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜಕ್ಕೆ ಕೊಡುಗೆ ನೀಡುವ ಜವಾಬ್ದಾರಿಯುತ ನಾಗರಿಕರಾಗಬೇಕೆಂದು ಕರೆ ನೀಡಿದರು. ಉಪನ್ಯಾಸಕರಾಗಿ ಭಾಗವಹಿಸಿದ್ದ ಆಯುಷ್ಮಾನ್ ಬಿ ಸಂತೋಷ್ ಅವರು ಶಿಕ್ಷಣದ ಮಹತ್ವ ಹಾಗೂ ಸಮಾಜದ ಅಭಿವೃದ್ಧಿಯಲ್ಲಿ ವಿದ್ಯಾರ್ಥಿಗಳ ಪಾತ್ರದ ಕುರಿತು ಉಪನ್ಯಾಸ ನೀಡಿದರು. ಇದೇ ವೇಳೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಎಂಬಿಬಿಎಸ್ ಹಾಗೂ ಕ್ರೀಡಾ ಕ್ಷೇತ್ರ ಸೇರಿದಂತೆ ವಿವಿಧ ರಂಗಗಳಲ್ಲಿ ಸಾಧನೆ ಮಾಡಿದ ಅಭ್ಯರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಮಾಜದ ಹಿರಿಯರು ಹಾಗೂ ಗಣ್ಯರು ಸಾಧಕರನ್ನು ಅಭಿನಂದಿಸಿ ಇನ್ನಷ್ಟು ಸಾಧನೆ ಮಾಡುವಂತೆ ಶುಭ ಹಾರೈಸಿದರು. ಈ ಮುಂದೆ ನಮ್ಮ ಜನ ಯಾವ ಥರ ಬದಲಾವಣೆ ಆಗಬೇಕು ಅನ್ನೋದನ್ನು ನಿಮ್ಮ ಇವತ್ತು ಬೆಳಗಾಂ ಜಿಲ್ಲೆ ಅಥಣಿ ತಾಲೂಕಲ್ಲಿ ಛಲವಾದಿ ನೌಕರರ ಸಂಘದಿಂದ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ನಡೆಯಿತು. ಸುಮಾರು 80% ಮೇಲ್ಪಟ್ಟಂತಹ SLC ಮತ್ತು PUC ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಇತ್ತು. IPS ಅಧಿಕಾರಿಗಳಾದಂಥ ರವೀಂದ್ರ ಕೆ ಗಡಾದಿ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಪೂಜ್ಯ ಬಂತೇಜ್ ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ಆಯಿತು. ನೂರಾರು ವಿದ್ಯಾರ್ಥಿಗಳು ಬಂದಿದ್ದರು, ಖುಷಿ ಆಯಿತು. ಈ ಸಂದರ್ಭದಲ್ಲಿ ನಾನು ಹೇಳುವಂಥ ಮಾತಿಷ್ಟೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯೆಯಿಂದ ಎಲ್ಲವನ್ನ ಪಡ್ಕೊಂಡ್ರು, ಹಾಗಾಗಿ ನೀವು ವಿದ್ಯೆಯನ್ನು ಪಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಬಾ ಸಾಹೇಬರು 12-15 ಗಂಟೆ ಓದ್ತಾ ಇತ್ತು, ನೀವು ಇವ್ರನ್ನ ಅಟ್ಲೀಸ್ಟ್ ಅರ್ಧ ಓದಿ ಅಂತ ನಾನು ವಿದ್ಯಾರ್ಥಿಗಳ ಸಜೆಷನ್ ಕೊಡ್ತೀನಿ. ಬಾಬಾ ಸಾಹೇಬನ್ನ ಪೂಜೆ ಮಾಡೋದು, ಅವ್ರಿಗೆ ಗೌರವ ಕೊಡೋದು, ಹೂವು ಹಾಕೋದು, ಮೆರವಣಿಗೆ ಮಾಡೋದು ಅದರಿಂದ ಏನು ಅಷ್ಟು ಉಪಯೋಗ ಇಲ್ಲ. ಆದರೆ ಅವ್ರಿಗೆ ಓದೋದ್ರ ಮೂಲಕ, ದೊಡ್ಡ ಸಾಧಕರಾಗಿ ರೂಪುಗೊಳ್ಳೋದ್ರ ಮೂಲಕ ಅವ್ರಿಗೆ ಗೌರವ ಕೊಡ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳಿಗೆ ಇವತ್ತು ಅದೇ ಮೆಸೇಜ್ನ ಕೊಡ್ತಿದ್ದೀನಿ. ಸರ್, ಇನ್ನು ಮುಂದೆ ರಾಜ್ಯಾದ್ಯಂತ ಈ ಕಾರ್ಯಕ್ರಮ ಆಗ್ಬೇಕಂತ ನಿಮ್ಮ ಅನಿಸಿಕೆ? ಎಲ್ಲರೂ ಮಾಡ್ತಾ ಇದ್ದಾರೆ. ನನಗಂತೂ ಎಲ್ಲ ಸಮಾಜದವರು ಕರೆದಿದ್ದಾರೆ, ಎಲ್ಲ ಸಮಾಜದ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಬೇಕಾದ ಧರ್ಮ ಖಂಡಿತ ಒಳ್ಳೆಯದು. ಇದೇ ಥರದ ಕಾರ್ಯಕ್ರಮ ಎಲ್ಲ ಜಿಲ್ಲೆಗಳಲ್ಲಾದರೆ ಭಾಳ ಸಂತೋಷ. ಧನ್ಯವಾದಗಳು. ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಲಾಸ್ ಎನ್ ಕಾಂಬಳಿ, ಛಲವಾದಿ ಸಮುದಾಯ ನೌಕರರ ಸಂಘದ ಅಧ್ಯಕ್ಷ ಮಹಾಲಿಂಗ ಮೇತ್ರಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು, ಪಾಲಕರು, ಸಮುದಾಯದ ಮುಖಂಡರು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಸ್ವಚ್ಛ ಸಮಾಜಕ್ಕೆ ನೋಡ್ತಾ ಇರಿ ಸುಪ್ರೀಂ ಟಿವಿ. ವರದಿ ದಯಾನಂದ ಕೀರೂರ್.